ಇಲ್ಲೊಂದು ವಿಚಿತ್ರ ಘಟನೆ ಆಗಿದೆ. ಶಾಲೆಯ STMC ಅಧ್ಯಕ್ಷ ಪರ್ಸನಲ್ ಲೋನ್ ತಗೊಂಡು ಆ ಸಾಲವನ್ನು ತೀರಿಸದೇ ಇರೋದಕ್ಕೆ ಬ್ಯಾಂಕು ಶಿಕ್ಷೆ ಕೊಡ್ತಾ ಇರೋದು ಮಕ್ಕಳಿಗೆ. ಬಿಸಿ ಊಟಕ್ಕೆ ಅಂತ ಹೇಳಿ ಅನುದಾನಗಳು ರಿಲೀಸ್ ಆದರೆ ಅದನ್ನು ಅವರು ರಿಲೀಸೇ ಮಾಡ್ತಾ ಇಲ್ಲ. ಸೊ ಬಿಸಿ ಊಟ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇದರಿಂದ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಿಬ್ಬಂದಿಗಳಿಗೆ ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಮುಖ್ಯೋಪಾಧ್ಯಾಯರದ್ದು ವೈಯಕ್ತಿಕ ಸಾಲನೂ ಅಲ್ಲ, STMC ಅಧ್ಯಕ್ಷನ ವೈಯಕ್ತಿಕ ಸಾಲಕ್ಕೆ ಬ್ಯಾಂಕ್ ಹಿಂಗೆ ನಡ್ಕೊಳ್ಳೋಕೆ ಹೆಂಗೆ ಸಾಧ್ಯ ಇದೆ ಅನ್ನೋ ಒಂದು ಪ್ರಶ್ನೆ ಇದೆ. ಡೀಟೇಲ್ಸ್ ಇದೆ ನೋಡೋಣ. STMC ಅಧ್ಯಕ್ಷ ಸಾಲ ತೀರಿಸದಿದ್ದಕ್ಕೆ ಮಕ್ಕಳ ಬಿಸಿಯೂಟಕ್ಕೆ ಎಫೆಕ್ಟ್. ರಾಯಚೂರಿನಲ್ಲಿ ವಿದ್ಯಾರ್ಥಿಗಳ ಸೌಲಭ್ಯಕ್ಕೆ ಬ್ರೇಕ್ ಹಾಕುತ್ತಿದೆ ಬ್ಯಾಂಕ್. ಅಧ್ಯಕ್ಷನ ವೈಯಕ್ತಿಕ ಸಾಲದಿಂದ ಪಾಸಾಗದ ಶಾಲಾ ಜಂಟಿ ಖಾತೆಯ ಚೆಕ್. ರಾಯಚೂರಿನಲ್ಲಿ ಬ್ಯಾಂಕ್ ಒಂದು ಯಾರದ್ದೋ ಸಾಲಕ್ಕೆ ಇನ್ಯಾರಿಗೋ ಸಮಸ್ಯೆ ಉಂಟು ಮಾಡ್ತಿದೆ. ಬ್ಯಾಂಕ್ ಅಧಿಕಾರಿಗಳ ಹಠಮಾರಿತನದಿಂದ ರಾಯಚೂರು ತಾಲೂಕಿನ ಕುಡ್ಲೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 255 ಮಕ್ಕಳ ಬಿಸಿಯೂಟಕ್ಕೆ ಸಮಸ್ಯೆ ಆಗ್ತಿದೆ. ಈ ಶಾಲೆಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಜಗದೀಶ್ ಇದೇ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲ ತಗೊಂಡು ತೀರಿಸದೆ ಈ ಸಮಸ್ಯೆಗೆ ಕಾರಣವಾಗಿದ್ದಾನೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯರಮರಸ್ ಶಾಖೆಯಲ್ಲಿಯೇ ಶಾಲೆಯ ಜಂಟಿ ಖಾತೆ ಹಾಗೂ STMC ಅಧ್ಯಕ್ಷನ ಸಾಲ ಇರೋದ್ರಿಂದ ಬ್ಯಾಂಕ್ ಸಿಬ್ಬಂದಿ ಸಾಲವನ್ನು ತೀರಿಸಿದ್ರೇನೆ ಶಾಲೆಯ ಚೆಕ್ಗಳನ್ನು ಪಾಸ್ ಮಾಡ್ತೇವೆ, ಇಲ್ಲದಿದ್ರೆ ಇಲ್ಲ ಅಂತಿದ್ದಾರೆ. ಇನ್ನು ತರಕಾರಿ, ಮೊಟ್ಟೆ, ಬಾಳೆಹಣ್ಣು, ಅಡಿಗೆ ಅನಿಲದ ಸಿಲಿಂಡರ್ ವೆಚ್ಚವನ್ನು ಕೂಡ ಚೆಕ್ ಮೂಲಕವೇ ಭರಿಸಲಾಗುತ್ತೆ. ಆದರೆ ಬ್ಯಾಂಕ್ ಸಿಬ್ಬಂದಿ ಚೆಕ್ ಪಾಸ್ ಮಾಡದಿರೋದ್ರಿಂದ ಬಿಸಿಯೂಟದ ಸಾಮಗ್ರಿಗಳ ಖರೀದಿಗೆ ಸಮಸ್ಯೆ ಉಂಟಾಗ್ತಾ ಇದೆ. STMC ಅಧ್ಯಕ್ಷ ಹಾಗೂ ಮುಖ್ಯೋಪಾಧ್ಯಾಯರ ಹೆಸರಿನಲ್ಲಿರುವಂತಹ ಜಂಟಿ ಖಾತೆಗೂ STMC ಅಧ್ಯಕ್ಷರ ವೈಯಕ್ತಿಕ ಸಾಲಕ್ಕೂ ಬ್ಯಾಂಕ್ ಸಂಬಂಧ ಕಲ್ಪಿಸಬಾರದು ಅಂಥೇಳಿ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಬ್ಯಾಂಕಿಗೆ ಅಲೆದಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಬಿಸಿಯೂಟಕ್ಕೆ ತೊಂದರೆ ಆಗ್ತಾ ಇದ್ದು ಹಣದ ಕೊರತೆ ಎದುರಾಗಿದೆ ಅಂಥೇಳಿ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ಪ್ರಭಾರಿ ಮುಖ್ಯಗಳಾಗಿರೋದ್ರಿಂದ ಈಗ ಬಿಸಿಯೂಟದ ತರಕಾರಿ ವೆಚ್ಚ ಮತ್ತು ಗ್ಯಾಸ್ ವೆಚ್ಚ ಎಲ್ಲ ಮೊಟ್ಟೆ ಮತ್ತು ಬಾಳೆಹಣ್ಣು ವೆಚ್ಚ ಒಂದು ಚೆಕ್ ಮುಖಾಂತರ ಡ್ರಾ ಮಾಡ್ತೀವಿ ರೀ. ಅವರು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅವರು ಕೊಟ್ಟಾಗ ಅವ್ರು ಏನಂತಂದರು, ನಮ್ಮ ಜೊತೆಗಿರ್ತಕ್ಕಂಥ SDMC ಅಧ್ಯಕ್ಷರು ಮತ್ತು ನಮ್ಮದು ಜಾಯಿಂಟ್ ಅಕೌಂಟ್ ಇರ್ತದೆ. SDMC ಅಧ್ಯಕ್ಷರ ವೈಯಕ್ತಿಕ ಸಾಲಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ವೈಯಕ್ತಿಕ ಸಾಲ ಬೇರೆ, ಸ್ಕೂಲ್ ಚೆಕ್ಕೇ ಬೇರೆ. ಆದ ಕಾರಣ ಈ ಶಾಲಾ ಚೆಕ್ಕನ್ನು ತ್ವರಿತಗತಿಯಲ್ಲಿ ಕೊಡಬೇಕಾಗಿ ಈ ಮೂಲಕ ಕೇಳ್ಕೊತೀನಿ. STMC ಅಧ್ಯಕ್ಷ ಜಗದೀಶ್ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ವೈಯಕ್ತಿಕ ಸಾಲ ತೆಗೆದುಕೊಂಡಿದ್ದು 2 ಕಂತು ಬಾಕಿ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಬಿಸಿಯೂಟದ ಸಾಮಗ್ರಿಗಳನ್ನು ಖರೀದಿಸಿ ವ್ಯಾಪಾರಿಗಳಿಗೆ ನೀಡಿದ ಚೆಕ್ಗಳು ವಾಪಸ್ ಆಗದೆ ವ್ಯಾಪಾರಿಗಳು ಚೆಕ್ಕನ್ನು ವಾಪಸ್ ಕೊಡ್ತಿದ್ದಾರೆ. ಈ ಹಿಂದೆ 1 ಕಂತು ಕಟ್ಟಿದಾಗ ಮಾತ್ರ ಚೆಕ್ ಪಾಸ್ ಮಾಡಿದ್ರು. ಈಗ ಪುನಃ ಸಮಸ್ಯೆ ಎದುರಾಗಿದೆ. ಸಾಲದ ಕಂತನ್ನು ಕಟ್ಟಲು ಕಾಲಾವಕಾಶ ಕೊಡಿ, ಕಟ್ತೇವೆ. ಕಂತು ಕಟ್ಟದಿದ್ದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ, ಆದರೆ ಶಾಲೆಯ ಚೆಕ್ಕನ್ನು ಪಾಸ್ ಮಾಡದೆ ತೊಂದರೆ ಕೊಡಬೇಡಿ ಅಂತ ಹೇಳಿ STMC ಅಧ್ಯಕ್ಷ ಜಗದೀಶ್ ಬ್ಯಾಂಕ್ ಮ್ಯಾನೇಜರ್ಗೆ ಮನವಿ ಮಾಡಿದ್ದಾರೆ. ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ವೈಯಕ್ತಿಕ ಸಾಲವನ್ನು ತೊಗೊಂಡಿನಿ ಸರ್. ನಾನು ಆ ಸಾಲ ಸಲುವಾಗಿ ನಾನು ನಮ್ಮ ಸ್ಕೂಲ್ ಚೆಕ್ನ ಮೇಲೆ ಸೈನ್ ಇರ್ತಲ್ಲ ಸರ್, ನಮ್ಮದು HM ಜೆಂಟ್ ಸೈನ್ ಇದ್ರೇ ಮಾತ್ರ ಅಕೌಂಟ್ ಡ್ರಾ ಆಗ್ತದೆ ಸರ್ ನಮ್ಮದು. ಹಂಗಾಗಿ ನಿಂದು ಸಾಲ ಕಟ್ಟಿಲ್ಲ ಅಂದರೆ ಡ್ರಾ ಮಾಡೋಕ್ಕಿಲ್ಲ ನಿನ್ನ ಚೆಕ್ ಅಂತೇಳಿ ತಡೆ ಹಿಡ್ದಾರೆ ಸರ್ ಬ್ಯಾಂಕ್ ಮ್ಯಾನೇಜರ್ ಅವರು. ನಾನು ಕೇಳಿದೆ ಸರ್, ಇಲ್ಲ ರೀ ನಂದು ವೈಯಕ್ತಿಕ ಸಾಲ ಅದ, ನನ್ನ ಮೇಲೆ ಏನೇನಿದ್ರೆ ನೀವು ಆ್ಯಕ್ಷನ್ ನನ್ನ ಮೇಲೆ ತಗೋರಿ, ಈ ಸ್ಕೂಲಿನ ಚೆಕ್ ನಿಂದ್ರಿಸೋದು ತಪ್ಪಾಗ್ತದೆ ಅಂತ ಹೇಳಿದೆ ಸರ್ ನಾನು. ಇಲ್ಲ ನಾವು ನಿಂದ್ರಿಸೋದೇ, ನೀವು ಕಟ್ಟಲೇಬೇಕು, ನೀವು ಅಮೌಂಟ್ ಕಟ್ಟಿದ್ರೇ ನಿಮ್ಗೆ, ನೀವು ವೈಯಕ್ತಿಕ ಸಾಲ ಕಟ್ಟಿದ್ರೇ ಇಲ್ಲಿ ಚೆಕ್ ಮೂವ್ ಮಾಡ್ತೀವಿ. ನಾನು ಎರಡು ಇನ್ಸ್ಟಾಲ್ಮೆಂಟ್ ಡ್ಯೂ ಆವು ಸರ್, ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ನನಗಂತ ಹೇಳಿದೆ. ಆದ್ರೂ ಇಲ್ಲ ನೀನು ಕಟ್ಟಲೇಬೇಕು, ಇಲ್ಲಾಂದರೆ ಯಾಕಿಲ್ಲ. ನಾವು ಬಿಸಿಯೂಟ ಚೆಕ್ ಸರ್, ಸ್ಕೂಲಿಂದು ಇದರಲ್ಲಿ ಇಂಟರ್ಫಿಯರ್ ಆಗೋದು ಬೇಡ ಮೇಡಮ್ ಅಂತ ಹೇಳಿದೆ ಸರ್ ನಾನು. ಇದೇ ಶಾಲೆಗೆ ಈ ಹಿಂದೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಕಲ್ಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಬ್ಯಾಂಕ್ ಯಾರದ್ದೋ ಸಾಲಕ್ಕೆ ಇನ್ಯಾರಿಗೋ ಸಮಸ್ಯೆ ಉಂಟು ಮಾಡ್ತಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಕ್ರಮಕ್ಕೆ ಮುಂದಾಗಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.